ಡಿಸ್ಕ್ರಿಪ್ಷನ್ ಪರ್ಪಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಥವಾ ಪರ್ಪಸ್ ಅಂತ ಸೇವ್ ಮಾಡ್ತೀವಿ. ವೈ ಡಿಸ್ಕ್ರಿಪ್ಷನ್ ನ ಏನಕ್ಕೆ ಸ್ಟೋರ್ ಮಾಡ್ತೀವಿ ಅಂದ್ರೆ ಸೊ ಡೇಟಾ ಫ್ಲೋ ಡಯಾಗ್ರಾಮ್ ಅಲ್ಲಿ ಲೆವೆಲ್ 0 ಒಳಗೆ ಎಲ್ಲಾ ಡೀಟೇಲ್ ಡಿಸ್ಕ್ರಿಪ್ಷನ್ ಒಂದೇ ಕಡೆ ಸೇವ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಡಿ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಡೇಟಾ ಡಿಸ್ಕ್ರಿಪ್ಷನ್ಸ್ ಅಂತ ಒಂದ್ ವರ್ಡ್ ತಗೊಂಡು ಸೇವ್ ಮಾಡ್ತಾರೆ. ಅದ್ರ ಜೊತೆ ರಿಲೇಟೆಡ್ ಡೇಟಾ ಐಟಮ್ಸ್ ಆಗಿರ್ಬೋದು ಅಥವಾ ರೇಂಜ್ ಆಫ್ ವ್ಯಾಲ್ಯೂಸ್ ಆಗಿರ್ಬೋದು. ಸೊ ಇದನ್ನೆಲ್ಲದನ್ನು ಯಾವ್ದ್ರಲ್ಲಿ ಡಿಡಿಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ವಾಟ್ ಈಸ್ ಡೇಟಾ ಡಿಕ್ಷನರೀಸ್ ಅಂತ ಕೇಳ್ಬೋದು ಅಥವಾ ಎಕ್ಸ್ಪ್ಲೈನ್ ಡಿ ಅಂತ ಕೇಳ್ಬೋದು. ಸೊ ಅದಕ್ಕೆ ಏನು ಅಂದ್ರೆ ಡೇಟಾ ಐಟಮ್ ನ ಸ್ಟೋರ್ ಮಾಡೋದಕ್ಕೆ ಅಂತ ಇರೋ ಒಂದು ರೆಪಾಸಿಟರಿನ ನಾವು ಏನಂತ ಕರಿತೀವಿ ಅಂತಂದ್ರೆ ಡೇಟಾ ಡಿಕ್ಷನರೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್. ಸೊ ನೀವು ಡಿ ಅಲ್ಲಿ ಓದಿದ್ರೆ ಎಂಟಿಟೀಸ್ ಅಂತ ಅಂದ್ರೆ ಏನು, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಹೇಳಿದ್ದೆ. ಎಂಟಿಟೀಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ಸ್ ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಅನದರ್ ಟೂಲ್ ಫಾರ್ ದ ರಿಕ್ವೈರ್ಮೆಂಟ್ ಅನಾಲಿಸಿಸ್. ಅಂದ್ರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಂತಂದ್ರೆ ನಮಗೆ ಗೊತ್ತು, ಗ್ಯಾದರಿಂಗ್ ಆಫ್ ರಿಕ್ವೈರ್ಮೆಂಟ್ ನ ನಾವು ಗ್ಯಾದರ್ ಮಾಡೋದಕ್ಕೆ ನಾವು ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಇಸ್ ಆಲ್ಸೋ ಎ another method for the entity relationship diagram. ರಿಕ್ವೈರ್ಮೆಂಟ್ ಅನಾಲಿಸಿಸ್ ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋ another tool ಯಾವುದು ಅಂತಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ಸ್. ಅದರೊಳಗೆ ಏನೇನು ಇರುತ್ತೆ ಅಂತಂದ್ರೆ ದ ಮೇನ್ 3 ಕನ್ಸ್ಟ್ರಕ್ಟರ್ಸ್ ನ ಇರುತ್ತೆ. ಎಂಟಿಟಿ ರಿಲೇಶನ್ಶಿಪ್ ಅಲ್ಲಿ 3 ಕನ್ಸ್ಟ್ರಕ್ಟರ್ಸ್ ಇರುತ್ತೆ. ಯಾವ್ಯಾವುದು ಅಂದ್ರೆ ಎಂಟಿಟೀಸ್, ರಿಲೇಶನ್ಶಿಪ್ಸ್ ಮತ್ತೆ ಇನ್ನೊಂದು ಡೇಟಾ. ಸೊ ದೀಸ್ ಆರ್ ಆಲ್ ದ 3 ಕನ್ಸ್ಟ್ರಕ್ಟರ್ಸ್ ಅಂತಾನೆ ಹೇಳ್ಬೋದು. ವಿಚ್ ಆರ್ ದ ಮೇನ್ 3 ಕನ್ಸ್ಟ್ರಕ್ಟರ್ಸ್ ಫಾರ್ ಎಂಟಿಟಿ ರಿಲೇಶನ್ಶಿಪ್ ಅಂತ ಅಂದ್ರೆ ಎಂಟಿಟಿ, ರಿಲೇಶನ್ಶಿಪ್ ಮತ್ತೆ ಡೇಟಾ. ಸೊ ಡೇಟಾ ಅಂತ ಅಂದ್ರೆ ಏನು ಅಂದ್ರೆ ಆಕ್ಚುಯಲ್ ಡೇಟಾ ವಾಟ್ ವಿ ನೀಡೆಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್. ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಆಕ್ಚುಲಿ ಬೇಕಾಗಿರೋದನ್ನ ನಾವು ಡೇಟಾ ಅಂತ ಹೇಳ್ತೀವಿ. ಎಂಟಿಟಿ ಅಂತ ಹೇಳಿದ್ರು ಆ ಕಲೆಕ್ಷನ್ ಆಫ್ ಓವರ್ ಆಲ್ ಡೇಟಾನ ನಾವು ಎಂಟಿಟೀಸ್ ಅಂತ ಹೇಳ್ಬೋದು. ರಿಲೇಶನ್ಶಿಪ್ ಅಂತಂದ್ರೆ ಈ ಡೇಟಾಗೂ ಎಂಟಿಟಿಗೂ ಏನ್ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಬಿಲ್ಡ್ ಮಾಡೋದಕ್ಕೆ ನಾವು ರಿಲೇಶನ್ಶಿಪ್ ನ ಯೂಸ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಎಂಟಿಟೀಸ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ಬೋದು ಎಂಟಿಟೀಸ್ ಅಂತ ಅಂದ್ರೆ ಏನಂತ. ಸೊ ಎಂಟಿಟೀಸ್ ಅಂದ್ರೆ ಎಂಟಿಟಿ ಇಸ್ ಎ ಫಂಡಮೆಂಟಲ್ ಥಿಂಗ್ ಆಫ್ ಆರ್ಗನೈಸೇಷನ್ ಅಬೌಟ್ ವಿಚ್ ಡೇಟಾ ಮೇ ಬಿ ಮೇಂಟೈನ್ಡ್. ಎಂಟಿಟಿನ ನಾವು ಏನಂತ ಹೇಳ್ಬೋದು ಅಂದ್ರೆ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು. ಆರ್ಗನೈಸೇಷನ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಕನ್ಸಿಡರ್ JH ಪಟೇಲ್ ಇಸ್ ಒನ್ ಕಾಲೇಜ್. ಕಾಲೇಜ್ ಅಂತ ಇದನ್ನ ನಾವೇನ ಹೇಳ್ಬೋದು ಅಂದ್ರೆ ಒಂದು ಆರ್ಗನೈಸೇಷನ್ ಅಂತಾನೆ ಹೇಳ್ಬೋದು. ಸೊ ಈ ಆರ್ಗನೈಸೇಷನ್ ನ ಮೇಂಟೈನ್ ಮಾಡೋದಕ್ಕೆ ಒಂದ್ ಏನಾದ್ರೂ ಮೆಕ್ಯಾನಿಸಮ್ ಬೇಕಲ್ವಾ ನಮಗೆ. ಸೊ ಆ ಮೆಕ್ಯಾನಿಸಮ್ ನಾವು ಏನಂತ ಕರಿತೀವಿ ಅಂತಂದ್ರೆ ಎಂಟಿಟಿ ಅಂತ ಹೇಳ್ತಾರೆ. ಅದರಲ್ಲಿರೋ ಏನನ್ನ ಈ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಈ ಕಾಲೇಜ್ನ ಒಂದು ಎಂಟಿಟಿ ಅಂತ ತಗೊಂಡ್ರೆ ಕಾಲೇಜ್ನ ನಾವು ಏನಕ್ಕೆ ಮಾಡ್ತಿದೀವಿ, ಸ್ಟೂಡೆಂಟ್ಸ್ ನ ಮೇಂಟೈನ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಸೊ ಮೇಂಟೈನಿಂಗ್ ಆಫ್ ಸ್ಟೂಡೆಂಟ್ ಈಸ್ ನಥಿಂಗ್ ಬಟ್ ನಾವೇನಂತ ಹೇಳ್ಬೋದು ಎಂಟಿಟಿ. ಸೊ ಮೇಂಟೈನಿಂಗ್ ಆಫ್ ಡೇಟಾ ಈಸ್ ನಥಿಂಗ್ ಬಟ್ ಎಂಟಿಟಿ ಅಂತ ಹೇಳ್ತಾರೆ. An entity has its own identity which distinguish it from each other entity. So ಒಂದು ಎಂಟಿಟಿ ಏನು ಅನ್ನೋದಕ್ಕೆ ಅದರದೇ ಆದ ಓನ್ ಐಡೆಂಟಿಫಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲ ಸ್ಟೂಡೆಂಟ್ಸ್, ಯು ಹ್ಯಾವ್ ಡಿಫರೆಂಟ್ ಐಡೆಂಟಿಟಿ ಅಂಡ್ ದೇ ಹ್ಯಾವ್ ಡಿಫರೆಂಟ್ ಐಡೆಂಟಿಟಿ. ಕ್ಯಾನ್ ಐ ಸೇ ಯು ಬೋತ್ ಆರ್ ಸೇಮ್ ಬಿಲಾಂಗ್ಸ್ ಟು ಸೇಮ್ ಐಡೆಂಟಿಟಿ? ನೋ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತಾರಲ್ವ ಒಬ್ರು ತರನೇ ಇನ್ನೊಬ್ರು ಇರಲ್ಲ ಅಂತ. ಸೊ ಹಂಗೆ ಎಂಟಿಟಿ ಅಲ್ಲೂ ಕೂಡ ಒಂದು each entity has a different identification. Each entity has a different identification. ಹಂಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದಕ್ಕೂ ಏನ್ ರಿಲೇಶನ್ಶಿಪ್ ಇದೆ ಮತ್ತೆ ಒನ್ ಐಡೆಂಟಿಟಿ ಈಸ್ ಹೌ ಡಿಫರ್ ಫ್ರಮ್ ಅನದರ್ ಎಂಟಿಟಿ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಇನ್ನೇನು ಹೇಳ್ತಾರೆ ಅಂದ್ರೆ an entity type is a description of all entities to which common definition and common relationship and attributes may apply. ಆ ಎಂಟಿಟಿ ಒಳಗೆ ಏನೇನಿರುತ್ತೆ ಅಂದ್ರೆ ಕಾಮನ್ ರಿಲೇಶನ್ಶಿಪ್ಸ್ ಇರ್ಬೋದು ಅಥವಾ ಕಾಮನ್ ಡೆಫಿನೇಷನ್ಸ್ ಇರ್ಬೋದು. ಆ ಕಾಮನ್ ರಿಲೇಶನ್ಶಿಪ್ ಮತ್ತೆ ಕಾಮನ್ ಡೆಫಿನೇಷನ್ಸ್ ನ ನಾವು ಅಪ್ಲೈ ಮಾಡೋದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಎಂಟಿಟಿ ಟೈಪ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾರು. ಸೊ ಎಂಟಿಟಿನ ಹೆಂಗ್ ಡಿಫೈನ್ ಮಾಡ್ತೀವಿ ಅನ್ನೋದಕ್ಕೆ ಇಯರ್ ಡಯಾಗ್ರಾಮ್ ನ ನಾವು ಯಾವತ್ತೂ ರೆಕ್ಟಾಂಗ್ಯುಲರ್ ಅಲ್ಲಿ ಬರೀತೀವಿ. ರಿಮೆಂಬರ್ ದಿಸ್, ಇಯರ್ ಡಯಾಗ್ರಾಮ್ ನ ನಾವು ಯಾವಾಗಲೂ ಇಯರ್ ಡಯಾಗ್ರಾಮ್
So in this student, then program. ಸೊ ಎಂಟಿಟಿನ ಹೆಂಗ್ ಡಿಫೈನ್ ಮಾಡ್ತೀವಿ ಅನ್ನೋದಕ್ಕೆ ರೆಕ್ಟಾಂಗ್ಯುಲರ್ ER ಡಯಾಗ್ರಾಮ್ ಅಲ್ಲಿ ಎರಡು ತಗೊಳ್ತಾರೆ. ಒಂದು ಯಾವುದು ಅಂದ್ರೆ ಸ್ಟೂಡೆಂಟ್, ಇನ್ನೊಂದು ಯಾವುದು ಪ್ರೋಗ್ರಾಮ್. ಸೊ ಸ್ಟೂಡೆಂಟ್ ಇಸ್ ಎ ಒನ್ ಎಂಟಿಟಿ 1 and program is entity 2. ನಾನು ಅವಾಗ ಹೇಳಿದಂಗೆ ಕಾಲೇಜ್ ಅಂತ ಒಂದು ತಗೊಂಡ್ರೆ ಕಾಲೇಜ್ ಇಸ್ ಎನ್ ಹೋಲ್ ಎಂಟಿಟಿ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅವ್ರು ಸಿಮಿಲರ್ ಆಗಿ 2 ಎಂಟಿಟೀಸ್ ನ ಕೊಟ್ಟಿದ್ದಾರೆ. ಒಂದು ಯಾವುದು ಸ್ಟೂಡೆಂಟ್ ಅನ್ನೋನೇ ಒಂದು ಎಂಟಿಟಿ, ದೆನ್ ಅದರಲ್ಲಿ ಪ್ರೋಗ್ರಾಮ್ ಅನ್ನೋದು ಅನದರ್ ಎಂಟಿಟಿ. ಸೊ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಕನ್ಸಿಡರ್ ದ ಯೂನಿವರ್ಸಿಟಿ ದಟ್ ಆಫರ್ಸ್ ದ ಬೋತ್ regular and distance education programs. These programs are offered to the national and international students. ಒಂದು ಯೂನಿವರ್ಸಿಟಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಆ ಯೂನಿವರ್ಸಿಟಿ ಒಳಗೆ ಅವರು ರೆಗ್ಯುಲರ್ ಮತ್ತೆ ಡಿಸ್ಟೆನ್ಸ್ ಎಜುಕೇಶನ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿ ಮತ್ತೆ ಆಫರ್ ಮಾಡ್ತಿದ್ದಾರೆ. ಯಾರಿಗೆ ಅಂದ್ರೆ ಬೋತ್ ಈ ನ್ಯಾಷನಲ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಆಫರ್ ಮಾಡ್ತಿದ್ದಾರೆ. ಸೊ ಆ ಸಿಸ್ಟಮ್ ಗೆ ಇವಾಗ ಸ್ಟೂಡೆಂಟ್ಸ್ ಲಾಗಿನ್ ಆಗಬೇಕು. ದಿಸ್ ಇಸ್ ಅ ಪ್ರೋಗ್ರಾಮ್ offered by the university and these are all the students, they are in that university. They may be belongs to that university or from the other university. Students alliroru. So adanu henge ಹೇಳ್ತಾರೆ ಅಂದ್ರೆ program and students are the both entity types. In this example, regular and distance education are the entities program, whereas national and international are entities of student. National ಮತ್ತೆ international ಅನ್ನೋರು ಯಾರು ಅಂದ್ರೆ entities of student. ಪ್ರೋಗ್ರಾಮ್ ಅನ್ನೋದು ರೆಗ್ಯುಲರ್ ಆಗಿರ್ಬೋದು ಅಥವಾ ನ್ಯಾಷನಲ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಆಗಿರ್ಬೋದು. ಇದೆರಡು ಏನು ಅಂತಂದ್ರೆ ಎಂಟಿಟಿ, ಇದೆರಡು ಎಂಟಿಟಿ ಟೈಪು. ಯಾವ್ದಾದ್ರು ಸ್ಟೂಡೆಂಟ್ ಮತ್ತೆ ಪ್ರೋಗ್ರಾಮ್ ಅನ್ನೋದು ಎಂಟಿಟಿ ಟೈಪು. ಸ್ಟೂಡೆಂಟ್ ಅನ್ನೋದು ಯಾವುದಕ್ಕೆ ಅಂದ್ರೆ ನ್ಯಾಷನಲ್ ಆದ್ರೂ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆದ್ರೂ ಆಗಿರ್ಬೋದು. ದೀಸ್ ಆರ್ ದ ಎಂಟಿಟೀಸ್ ಅಂಡ್ ದಿಸ್ ಇಸ್ ದ ಎಂಟಿಟಿ ಟೈಪ್. ಪ್ರೋಗ್ರಾಮ್ ಆಗಿದ್ರೆ ರೆಗ್ಯುಲರ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಆದ್ರೂ ಆಗಿರ್ಬೋದು. These two are the entities which are the type of program. ಇದೆರಡು ಎಂಟಿಟಿ ಟೈಪ್ ನ ಅವ್ರು ಸೇರ್ಬಿಟ್ಟು ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಎಂಟಿಟೀಸ್ ಅಂತ ಅಂದ್ರೆ ವಾಟ್ ಇವಾಗ ಫಂಡಮೆಂಟಲ್ ಆರ್ಗನೈಸೇಷನ್ ಟು ಮೇಂಟೈನ್ ದ ಡೇಟಾ ಅಲ್ವಾ. ಇದ್ರೊಳಗೆ ಏನ್ ಡೇಟಾ ಮೇಂಟೈನ್ ಮಾಡ್ತಿದೆ, ಇದ್ರೊಳಗೆ ಪ್ರೋಗ್ರಾಮ್ ಅನ್ನೋದನ್ನೇ ನೀವು ತಗೊಂಡ್ರೆ ಪ್ರೋಗ್ರಾಮ್ ಅನ್ನೋದು ಯಾವ ಡೇಟಾ ಮೇಂಟೈನ್ ಮಾಡ್ತಿದೆ ಅಂದ್ರೆ ಪ್ರೋಗ್ರಾಮ್ ವೆದರ್ ಇಟ್ ಈಸ್ ಎ ಡಿಸ್ಟೆನ್ಸ್ ಪ್ರೋಗ್ರಾಮ್ ಅಥವಾ ರೆಗ್ಯುಲರ್ ಪ್ರೋಗ್ರಾಮ್ ಅನ್ನೋ ಡೇಟಾ ಮೇಂಟೈನ್ ಮಾಡ್ತಿದೆ. ಇನ್ ಕಮ್ಸ್ ಟು ದ ಸ್ಟೂಡೆಂಟ್ ಇಸ್ ಮೇಂಟೈನಿಂಗ್ ವಾಟ್ ದಟ್ ಸ್ಟೂಡೆಂಟ್ ಡೇಟಾ ಕನ್ಸಿಸ್ಟ್ ವೆದರ್ ದ ಸ್ಟೂಡೆಂಟ್ ಇಸ್ ಎ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್. ನ್ಯಾಷನಲ್ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅನ್ನೋದನ್ನ ಮೇಂಟೈನ್ ಮಾಡ್ತಿದೆ. ದೆನ್ ರಿಲೇಶನ್ಶಿಪ್ಸ್. ವಾಟ್ ಈಸ್ ರಿಲೇಶನ್ಶಿಪ್ಸ್ ಇನ್ ದ ಸೆನ್ಸ್ ಆಫ್ ಪ್ರೋಗ್ರಾಮಿಂಗ್, ನಾಟ್ ಇನ್ ದ ಅದರ್ ವರ್ಡ್. ರಿಲೇಶನ್ಶಿಪ್ಸ್ ಅಂತ ಅಂದ್ರೆ ದಟ್ಸ್ ವೈ ಅದಕ್ಕೆ ಹೇಳಿದ್ದು ಪ್ರೋಗ್ರಾಮಿಂಗ್ ಅಲ್ಲಿ ಹೇಳ್ತಿರೋದು ಅಂತ. ಎಂಟಿಟೀಸ್ ಕನ್ಸಿಡರ್, ಎಂಟಿಟೀಸ್ ನ ತಗೊಂಡ್ವಿ ಇವಾಗ ಸ್ಟೂಡೆಂಟ್ ಮತ್ತೆ ಪ್ರೋಗ್ರಾಮ್ ಅಂತ ತಗೊಂಡ್ರೆ ಅವ್ರಿಬ್ರಿಗೂ ನೀವು ರಿಲೇಷನ್ ನ ಬಿಲ್ಡ್ ಮಾಡೋದಾದ್ರೆ ಹಿಂಗ್ ಬಿಲ್ಡ್ ಮಾಡ್ತೀರಾ. ನಾನು ಹೇಳಿದ್ದೆ SC ಒಳಗೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ಕೊಳ್ತಾರೆ, ಯಾವ ಸಿಂಬಲ್ ನ ಯೂಸ್ ಮಾಡ್ಕೊಳ್ತಾರೆ, ಅಥವಾ ಸ್ಟ್ರೈಟ್ ಲೈನ್. ರಿಲೇಶನ್ಶಿಪ್ ಅಂತಂದ್ರೆ ಈ ರಿಲೇಶನ್ಶಿಪ್ ಇಸ್ ಎ ರೀಸನ್ ಫಾರ್ ಅಸೋಸಿಯೇಟಿಂಗ್ ದ ಟೂ ಎಂಟಿಟಿ ಟೈಪ್ಸ್. ಫಾರ್ ಎಕ್ಸಾಂಪಲ್ 2 ಎಂಟಿಟಿ ಟೈಪ್ಸ್ ಅವಾಗ ಯಾವ್ದಿತ್ತು ಅಂದ್ರೆ ಒಂದು ಸ್ಟೂಡೆಂಟ್ ಇತ್ತು, ಇನ್ನೊಂದು ಯಾವ್ದಿತ್ತು ಪ್ರೋಗ್ರಾಮ್ ಇತ್ತು. ಬಟ್ ಈಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು? ಇವೆರಡಕ್ಕೂ ಏನಾದ್ರೂ ರಿಲೇಶನ್ಶಿಪ್ ಇತ್ತ ಎಂಟಿಟೀಸ್ ಅಲ್ಲಿ? ಇಲ್ಲ. ಸೊ ರಿಲೇಶನ್ಶಿಪ್ ಅಂತ ಅಂದ್ರೆ ಏನಂದ್ರೆ ಈ ಎರಡು ಎಂಟಿಟಿ ಟೈಪ್ ನಡುವೆ ಅಸೋಸಿಯೇಟಿನ ಬಿಲ್ಡ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ಕೊಳ್ತಾರೋ ಅದನ್ನ ರಿಲೇಶನ್ಶಿಪ್ಸ್ ಅಂತ ಕರೀತಾರೆ. ಸೊ ರಿಲೇಶನ್ಶಿಪ್ ಇಸ್ ನಥಿಂಗ್ ಬಟ್ ರೀಸನ್ ಫಾರ್ ಅಸೋಸಿಯೇಟಿಂಗ್ ದ ಟೂ ಎಂಟಿಟಿ ಟೈಪ್. ಈ ಎರಡು ಎಂಟಿಟಿ ಟೈಪ್ಸ್ ಅಸೋಸಿಯೇಟ್ ಆಗಬೇಕು ಅಂತಂದ್ರೆ ವಿ ಮಸ್ಟ್ ನೀಡೆಡ್ ಅ ರಿಲೇಶನ್ಶಿಪ್ ಟೈಪ್. ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಇಲ್ದೇನೆ ಎಂಟಿಟಿ ಎರಡು ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಹೇಳಕ್ಕಾಗತ್ತಾ? ನೋ. ಅದಕ್ಕೆ ದೀಸ್ ರಿಲೇಶನ್ಶಿಪ್ ಆರ್ ಸಮಟೈಮ್ಸ್ ಕಾಲ್ಡ್ ಬೈನರಿ ರಿಲೇಶನ್ಶಿಪ್ ಬಿಕಾಸ್ ದೇ ಇನ್ವಾಲ್ವ್ ಟೂ ಎಂಟಿಟಿ ಟೈಪ್ಸ್. ಕೆಲವೊಂದು ನಾವು ರಿಲೇಶನ್ಶಿಪ್ ನ ಬೈನರಿ ಅಂತ ಹೇಳ್ತೀವಿ. ಯಾಕಂದ್ರೆ ಸ್ಟೂಡೆಂಟ್ ಇವಾಗ ಕನ್ಸಿಡರ್ ತಗೊಂಡ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನ್ಯಾಷನಲ್ ಸ್ಟೂಡೆಂಟ್ ಆಗಿರ್ಬೋದು, ಎರಡು ಎಂಟಿಟಿಗೂ ಒಂದೇ ರಿಲೇಶನ್ಶಿಪ್ ನ ನಾವು ಬಿಲ್ಡ್ ಮಾಡಬೇಕು ಅಂತ ಆ ಕೇಸಲ್ಲಿ ಇದ್ದಾಗ ಅಥವಾ ಒಂದೇ ಎಂಟಿಟಿ ಎರಡು ಎಂಟಿಟಿ ಒಂದೇ ರಿಲೇಶನ್ಶಿಪ್ ಅಲ್ಲಿ ಇದೆ ಅಂದ್ರೆ ಅದನ್ನ ಬೈನರಿ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ.
Then a student is registered for program. Relationship are represented by the diamond notation. Relationship ನ ಇಲ್ಲಿ ಹೆಂಗೆ ಇದನ್ನ ಮಾಡ್ತಾರೆ ಅಂದ್ರೆ ಡೈಮಂಡ್ ಶೇಪ್ ಅಲ್ಲಿ ನಾವು ರೊಟೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೇಮ್ ಡಯಾಗ್ರಾಮ್ ಎಂಟಿಟಿಗೆ ಏನು ಬರ್ದಿದ್ರು ಅದೇ ಡಯಾಗ್ರಾಮ್ ನಾವು ರಿಲೇಶನ್ಶಿಪ್ ಅಲ್ಲಿ ಬಿಲ್ಡ್ ಮಾಡಬೇಕು ಅಂದ್ರೆ ಸ್ಟೂಡೆಂಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಸ್ಟೂಡೆಂಟ್ ಈಸ್ ರಿಜಿಸ್ಟರ್ಡ್ ಫಾರ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರೋಗ್ರಾಮ್ ಬೇರೆ ಆಗಿತ್ತು ಮತ್ತು ಸ್ಟೂಡೆಂಟ್ ಬೇರೆ ಆಗಿತ್ತು, ಪ್ರೋಗ್ರಾಮ್ ಬೇರೆ ಆಗಿತ್ತು. ಬಟ್ ಈ ಎಲ್ಲ ಸ್ಟೂಡೆಂಟ್ ಯಾವ್ದಕ್ಕೆ ರಿಜಿಸ್ಟರ್ ಆಗಬೇಕು? ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಬೇಕು. ಸೊ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಬೇಕು ಅನ್ನೋದಕ್ಕೆ ಒಂದು ರಿಲೇಶನ್ಶಿಪ್ ಬೇಕಲ್ವಾ? ಸೊ ಆ ರಿಲೇಶನ್ಶಿಪ್ ನ ಅವರು ಡೈಮಂಡ್ ಶೇಪ್ ಅಲ್ಲಿ ಬರ್ತಿದ್ದಾರೆ. ಸೊ ಆ ಡೈಮಂಡ್ ಶೇಪ್ ಅಲ್ಲಿ ಬರ್ತಿರೋದ್ರೊಳಗೆ ಏನ್ ಬರ್ತಿದ್ದಾರೆ ಅಂದ್ರೆ ರಿಜಿಸ್ಟರ್ಡ್ ಫಾರ್ ಅಂತ ಬರ್ತಿದ್ದಾರೆ. ಸೊ ಅಲ್ಲಿ ಅವಾಗ student is a one person or one entity type that is in the relationship is for registered. On student in relationship ಏನಿದೆ ಅಂದ್ರೆ ಆ ಸ್ಟೂಡೆಂಟ್ ರಿಜಿಸ್ಟರ್ಡ್ ಆಗಿದ್ದಾನ ಟು ವಿಚ್ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಲ್ಲಿ ಎರಡು ಟೈಪ್ ಇತ್ತು. ಆ ಸ್ಟೂಡೆಂಟ್ ಒಟ್ಟು ರಿಜಿಸ್ಟರ್ ಆಗ್ತಿದ್ದಾನೆ. ಸ್ಟೂಡೆಂಟ್ ಈಸ್ ಎ ರಿಜಿಸ್ಟರ್ಡ್ ಫಾರ್ ಪ್ರೋಗ್ರಾಮ್. ವಿಚ್ ಪ್ರೋಗ್ರಾಮ್? ಇಟ್ ಮೇ ಬಿ ಐದರ್ ರೆಗ್ಯುಲರ್ ಆರ್ ಡಿಸ್ಟೆನ್ಸ್. ರೆಗ್ಯುಲರ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಡಿಸ್ಟೆನ್ಸ್ ಪ್ರೋಗ್ರಾಮಿಂಗ್ ಆಗಿರ್ಬೋದು. ಅವ್ನು ರಿಜಿಸ್ಟರ್ಡ್ ಆಗ್ತಿದ್ದಾನೆ ಅಂತಂದ್ರೆ ಅದಕ್ಕೆ ನಾವು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಿದೀವಿ ಅಂತ. ಸೊ ರಿಲೇಶನ್ಶಿಪ್ ನ ನಾವು ಯಾವ ಶೇಪ್ ಇಂದ ಸ್ಪೆಸಿಫೈ ಮಾಡ್ತೀವಿ? ಡೈಮಂಡ್. ಡೈಮಂಡ್ ರೆಕ್ಟಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಈ ಡಯಾಗ್ರಾಮ್. ಓಕೆನಾ? ಬೈನರಿ ರಿಲೇಶನ್ಶಿಪ್ ಒಂದು ಎಕ್ಸಾಂಪಲ್. ಇದು ಸಿಂಗಲ್ ರಿಲೇಶನ್ಶಿಪ್ ಇದೆ. ದೆನ್ ಬೈನರಿ ರಿಲೇಶನ್ಶಿಪ್ ಗೆ ಸ್ಟೂಡೆಂಟ್ ಸಬ್ಜೆಕ್ಟ್ ತಗೋಬೋದಾ? ಮಲ್ಟಿಪಲ್ ಸ್ಟೂಡೆಂಟ್ ಹ್ಯಾವ್ ಸ್ಟಡಿಡ್ ಮಲ್ಟಿಪಲ್ ಸಬ್ಜೆಕ್ಟ್ ಅಂಡ್ ಮಲ್ಟಿಪಲ್ ಸಬ್ಜೆಕ್ಟ್ ಹ್ಯಾವ್ ಮಲ್ಟಿಪಲ್ ಸ್ಟೂಡೆಂಟ್ಸ್ ಅಂತ. ಸೊ ಬೈನರಿ ರಿಲೇಶನ್ಶಿಪ್ ನ ಹೆಂಗೆ ಇದನ್ನ ಮಾಡ್ತೀವಿ ಅಂದ್ರೆ ಸ್ಟೂಡೆಂಟ್ ದೆನ್ ಸಬ್ಜೆಕ್ಟ್ ಕಂಪ್ಲೀಟ್. ಓಕೆನಾ? ಬೈನರಿ ರಿಲೇಶನ್ಶಿಪ್ ಇತ್ತು ಅಂತ ಅಂದ್ರೆ ಈ ತರ ಸ್ಪೆಸಿಫೈ ಮಾಡ್ತಾರೆ. ಸೊ ಅಲ್ಲಿ ಏನು ಅಂದ್ರೆ ಒನ್ ಸ್ಟೂಡೆಂಟ್ ಕ್ಯಾನ್ ಕಂಪ್ಲೀಟ್ ಎ ಮಲ್ಟಿಪಲ್ ಸಬ್ಜೆಕ್ಟ್ ಆರ್ ಮಲ್ಟಿಪಲ್ ಸಬ್ಜೆಕ್ಟ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ ಎ ಒನ್ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದಲ್ವಾ? ಇವಾಗ ಮಲ್ಟಿಪಲ್ ಸಬ್ಜೆಕ್ಟ್ ಇರುತ್ತೆ. ಒಬ್ಬನೇ ಸ್ಟೂಡೆಂಟ್ ಎಷ್ಟು ಸಬ್ಜೆಕ್ಟ್ ಬೇಕಾದ್ರೂ ಓದ್ಬೋದು, ಅಥವಾ ಒಂದೇ ಸಬ್ಜೆಕ್ಟ್ ನ ಎಲ್ಲ ಸ್ಟೂಡೆಂಟ್ಸ್ನು ಓದ್ಬೋದು. ದಟ್ ಈಸ್ ವಾಟ್ ಬೈನರಿ ರಿಲೇಶನ್ಶಿಪ್. ದೆನ್ ಡಿಗ್ರಿ ರಿಲೇಶನ್ಶಿಪ್ಸ್ ಅಂತ ಒಂದು ಹೇಳ್ತಾರೆ. ಸೊ ಡಿಗ್ರಿ ರಿಲೇಶನ್ಶಿಪ್ ಅಂತ ಅಂದ್ರೆ ಏನಂದ್ರೆ ದ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಈಸ್ ನಂಬರ್ ಆಫ್ ಎಂಟಿಟಿ ಟೈಪ್ ದಟ್ ಈಸ್ ಪಾರ್ಟಿಸಿಪೇಟೆಡ್ ಇನ್ ದಟ್ ರಿಲೇಶನ್ಶಿಪ್. ಅಂದ್ರೆ ಮಲ್ಟಿಪಲ್ ಪಾರ್ಟಿಸಿಪೆಂಟ್ಸ್ ಒಂದೇ ರಿಲೇಶನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡಿಗ್ರಿ ರಿಲೇಶನ್ಶಿಪ್ಸ್. Then unary relationship. Unary relationship ಅಂದ್ರೆ this is also called as a recursive relationship. Unary means what? Unary ಅಂತ ಅಂದ್ರೆ ಏನು ಹೇಳ್ತೀರಾ? ಸಿಂಗಲ್ ರಿಲೇಶನ್ಶಿಪ್. ಸೊ ಸಿಂಗಲ್ ರಿಲೇಶನ್ಶಿಪ್ ಗೆ ನೀವು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಸ್ಟೂಡೆಂಟ್ ಅಥವಾ ಇದನ್ನ ತಗೊಂಡು this is called recursive relation. It is a relationship between the instance of one entity type. ಒಂದೇ ಎಂಟಿಟಿ ಟೈಪ್ ಗೆ ಒಂದೇ ರಿಲೇಶನ್ಶಿಪ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ಯೂನರಿ ರಿಲೇಶನ್ಶಿಪ್ ಅಂತ ಕರಿತೀವಿ. An instant is a single occurrence of entity type. ಒಂದು ಎಂಟಿಟಿ ಟೈಪ್ ಗೆ ಒಂದೇ ಸಿಂಗಲ್ ಅಕರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ one person can marry a one person. Okay, now for example there is a one student entity type in the university, but there may be a 100 instance of entity type in the database. First idrolaga ಏನು ಹೇಳ್ತಿದ್ದಾರೆ ಅಂದ್ರೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಡಿಗ್ರಿ ರಿಲೇಶನ್ ಯೂನರಿ ರಿಲೇಶನ್ಶಿಪ್ ನ ಹೆಂಗೆ ಡಿಫೈನ್ ಮಾಡ್ತಾರೆ ಅಂದ್ರೆ
ಮತ್ತೆ ಇದು ಹಾಕ್ತೇವೆ ಮ್ಯಾಮ್ ಇಂಟರ್ನಲ್ಸ್ ಕ್ಯಾನ್ಸಲ್ ಆಗ್ತದೆ ಪಾಸ್ ಮಾಡ್ತಾರೆ ಮತ್ತು ಸೇಮ್ ಪಾಸ್ವರ್ಡ್ ಅಂತ ನಮ್ಮಲ್ಲಿ ಸ್ಟೂಡೆಂಟ್ಸ್ ದಿಸ್ ಈಸ್ ಒನ್ ಟು ಮೆನಿ ಓಕೆನಾ. ಇಲ್ಲಿ ಯೂನಿವರ್ಸಿಟಿ ಒಳಗೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಬಟ್ ಅವನಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಇಲ್ಲಿ ಯೂನರಿ ರಿಲೇಶನ್ಶಿಪ್ ನಾವು ಮಾಡೋದ್ರಿಂದ ಈ ಸ್ಟೂಡೆಂಟ್ ಮಲ್ಟಿಪಲ್ ಸ್ಟೂಡೆಂಟ್ ಬಿಲಾಂಗ್ಸ್ ಟು ವಿಚ್ ಫ್ರೆಂಡ್, ಒಬ್ಬನೇ ಫ್ರೆಂಡ್ಗೆ ಇದ್ದಾರೆ. ಈ ಫ್ರೆಂಡ್ ಫಾರ್ ವಾಟ್ ಅನ್ನೋದನ್ನ ಹೇಳ್ತಾರೆ. ಮಲ್ಟಿಪಲ್ ಎಂಟಿಟಿ ಟೈಪ್ಸ್ ಇದೆ, ಒಂದೇ ಸ್ಟೂಡೆಂಟ್ ಇದೆ ಅಂತ ಅವ್ನು ಹೇಳ್ತಿದ್ದಾನೆ ಅಂತ ಅಂದ್ರೆ ಆ ಒಬ್ಬ ಸ್ಟೂಡೆಂಟ್ ಯಾರಿಗೆ ಫ್ರೆಂಡ್ ಆಗ್ತಾನೆ ಅಂತ ಹೇಳ್ತಿದೀವಿ ಅಂದ್ರೆ ಅವಾಗ ಅದು ಯೂನರಿ ರಿಲೇಶನ್ಶಿಪ್ ಆಗುತ್ತೆ. ಅನದರ್ ಎಕ್ಸಾಂಪಲ್ ಇದಕ್ಕೆ ಒಬ್ಬ ಪರ್ಸನ್ ಇಲ್ಲಿ ಮಲ್ಟಿಪಲ್ ಇದ್ದಾರೆ ಅಂತ ಅನ್ಕೊಳ್ಳಿ. ಈಸ್ ಮ್ಯಾರಿಡ್ ಟು ಒನ್ ಟು ಒನ್ ಅಪ್ಪ. ಸೊ ಒನ್ ಪರ್ಸನ್ ಈಸ್ ಮ್ಯಾರಿಡ್ ಟು ಹೋಮ್ ಅನ್ನೋದನ್ನ ನಾವು ಯಾವ್ದು ಹೇಳ್ತೀವಿ ಅಂತಂದ್ರೆ ಯೂನರಿ ರಿಲೇಶನ್ಶಿಪ್ ಅಲ್ಲಿ ಹೇಳ್ತೀವಿ. ದೆನ್ ಬೈನರಿ ರಿಲೇಶನ್ಶಿಪ್ ಗೆ ಎಕ್ಸಾಂಪಲ್ ಇರೋದಾದ್ರೆ ಬೈನರಿ ರಿಲೇಶನ್ಶಿಪ್ ಗೆ ಸ್ಟೂಡೆಂಟ್ ಈಸ್ ಅಸೈನ್ಡ್ ಫಾರ್ ಸ್ಟೂಡೆಂಟ್ ಐಡಿ ಅಂತ ಹೇಳ್ಬೋದಾ? ಒಂದು ಸ್ಟೂಡೆಂಟ್ ಐಡಿಗೆ ಇಬ್ರು ಮೂರು ಜನ ಸ್ಟೂಡೆಂಟ್ಸ್ ನ ಆಡ್ ಮಾಡ್ಬೋದಾ ಬೈನರಿ ರಿಲೇಶನ್ಶಿಪ್ ಗೆ? ಎಸ್ ಮ್ಯಾಮ್. ಒನ್ ಟು ಒನ್ ಬರಲ್ಲ. ಒಂದು ಸ್ಟೂಡೆಂಟ್ ಐಡಿ ಅವರ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಅರೇಂಜ್ಡ್. ಇವಾಗ ನಿಮಗೆ ಒನ್ ಸ್ಟೂಡೆಂಟ್ ಈಸ್ ಅಸೈನ್ಡ್ ಫಾರ್ ಒನ್ ಸ್ಟೂಡೆಂಟ್ ಐಡಿ ಅಂತ ಕೊಟ್ಟಿದ್ವಿ ಅಂದ್ರೆ ಅದು ಒನ್ ಟು ಒನ್, ಒಂದೇ ಸ್ಟೂಡೆಂಟ್ ಒಂದೇ ರಿಜಿಸ್ಟರ್ ಐಡಿ. ದೆನ್ ಇದರೊಳಗೆ ಪ್ರೋಗ್ರಾಮ್ ಈಸ್ ರಿಜಿಸ್ಟರ್ಡ್ ಫಾರ್ ಸ್ಟೂಡೆಂಟ್. ಮಲ್ಟಿಪಲ್ ಸ್ಟೂಡೆಂಟ್ ಕ್ಯಾನ್ ರಿಜಿಸ್ಟರ್ ಫಾರ್ ಒನ್ ಪ್ರೋಗ್ರಾಮ್. ಅದೇನಾಗುತ್ತೆ ಅವಾಗ ಒನ್ ಟು ಮೆನಿ. ಪ್ರೋಗ್ರಾಮ್ ಈಸ್ ಒನ್ ಬಟ್ ಸ್ಟೂಡೆಂಟ್ಸ್ ಆರ್ ಮೆನಿ. ಮಲ್ಟಿಪಲ್ ಸ್ಟೂಡೆಂಟ್ ಕ್ಯಾನ್ ರಿಜಿಸ್ಟರ್ ಫಾರ್ ಓನ್ಲಿ ಒನ್ ಪ್ರೋಗ್ರಾಮ್. Then student registered for subject. Many to many. Many to many. How? So many subjects. So many subjects. So many students. So any student can register for any subject. Then ternary relationship ಅಂತಂದ್ರೆ it having a three relationship. For example, ಇವಾಗ student to teacher ಮತ್ತೆ subject ಅಂತ ತಗೊಂಡ್ರೆ student can read the subject, teacher can take the subject have both teacher and students. Many have. ಅದು ಟರ್ನರಿ ರಿಲೇಶನ್ಶಿಪ್ ಆಗುತ್ತೆ. ದೆನ್ ಕಾರ್ಡಿನಾಲಿಟೀಸ್ ಅಂಡ್ ಆಪ್ಷನಾಲಿಟೀಸ್, ಇದು ಇಂಪಾರ್ಟೆಂಟ್ ಅಂತ